ಮಾರ್ಚ್ 3ರಂದು ಮಂಗಳವಾರ ಸಂಭವಿಸ್ತಾ ಇರುವಂತಹ ಕೇತುಗ್ರಸ್ತ ಚಂದ್ರಗ್ರಹಣ ಯಾವ ಸಮಯಕ್ಕೆ ಸಂಭವಿಸ್ತಾ ಇದೆ, ಯಾವ ಸಮಯದಂದು ಮುಕ್ತಾಯವಾಗಲಿದೆ, ಮತ್ತೆ ರಾಜ್ಯದ ಪ್ರಮುಖ ದೇವಸ್ಥಾನಗಳು ಕ್ಲೋಸ್ ಆಗಲಿವೆ, ಮತ್ತೆ ಓಪನ್ ಆಗಲಿವೆ, ಯಾವ ಸಮಯಕ್ಕೆ ಓಪನ್ ಆಗುತ್ತೆ, ಯಾವ ಸಮಯಕ್ಕೆ ಕ್ಲೋಸ್ ಆಗಲಿದೆ, ಮತ್ತೆ ಚಂದ್ರಗ್ರಹಣ ಸಮಯದಲ್ಲಿ ಏನು ಮಾಡಬೇಕು, ಏನು ಮಾಡಬಾರದು, ಮತ್ತೆ ಬಾಣಂತಿಯರು ಕೂಡ ಏನು ಮಾಡಬೇಕು, ಯಾವ ಒಂದು ನಿಯಮವನ್ನ ಪಾಲನೆ ಮಾಡಬೇಕು, ಇವೆಲ್ಲದರ ಕುರಿತು ಈ ಮಾಹಿತಿಯನ್ನ ನೋಡೋಣ ಈ ವಿಡಿಯೋದಲ್ಲಿ. ನೋಡಿ, ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ಎಲ್ಲರ ಗಮನ ಈಗ ದೇವಸ್ಥಾನಗಳತ್ತ ನೆಟ್ಟಿದೆ. ಗ್ರಹಣದ ಸೂತಕದ ಕಾರಣದಿಂದಾಗಿ ಕರ್ನಾಟಕದ ಕಾಶಿಯಿಂದ ಹಿಡಿದು ತಿರುಪತಿವರೆಗೆ ಬಹುತೇಕ ಪ್ರಮುಖ ದೇವಸ್ಥಾನಗಳ ಪೂಜೆ ಮತ್ತು ದರ್ಶನದ ಅವಧಿಯಲ್ಲಿ ಭಾರಿ ಬದಲಾವಣೆ ಮಾಡಲಾಗಿದೆ. ಪ್ರಮುಖ ದೇವಾಲಯವಾದ ತಿರುಪತಿ ತಿರುಮಲ ದೇವಾಲಯ ಎಷ್ಟು ಗಂಟೆಗೆ ಕ್ಲೋಸ್ ಆಗಲಿದೆ ಮತ್ತು ಎಷ್ಟು ಗಂಟೆಗೆ ಓಪನ್ ಆಗಲಿದೆ ಅನ್ನುವುದನ್ನು ನೋಡೋದಾದರೆ ನೋಡಿ, ದಕ್ಷಿಣ ಭಾರತದ ಅತ್ಯಂತ ಶ್ರೀಮಂತ ಹಾಗೂ ಪ್ರಮುಖ ದೇವಾಲಯವಾದ ತಿರುಮಲದಲ್ಲಿ ಗ್ರಹಣದ ಪ್ರಭಾವ ದೀರ್ಘ ಕಾಲದವರೆಗೆ ಇರುತ್ತದೆ. ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 7:30ರವರೆಗೆ ದೇವಸ್ಥಾನದ ಬಾಗಿಲು ಮುಚ್ಚಿರುತ್ತದೆ. ಗ್ರಹಣ ಮುಕ್ತಾಯಗೊಂಡ ಸಂರೋಕ್ಷಣೆ ನಡೆದ ನಂತರವಷ್ಟೇ, ಅಂದರೆ ರಾತ್ರಿ 8 ಗಂಟೆಯ ನಂತರವಷ್ಟೇ ಭಕ್ತರಿಗೆ ದೇವರ ದರ್ಶನಕ್ಕೆ ಅವಕಾಶ ಮಾಡಲಾಗಿದೆ. ಹಾಗಾಗಿ ತಿರುಪತಿ ತಿರುಮಲ ದೇವಾಲಯದ ಬಾಗಿಲು ಗರಿಷ್ಠ 10 ಗಂಟೆಗಳ ಕಾಲ ಮುಚ್ಚಿಡಲಾಗುತ್ತೆ. ನಂತರ 8 ಗಂಟೆಯ ನಂತರ ಭಕ್ತಾದಿಗಳಿಗೆ ಅವಕಾಶವನ್ನ ಮಾಡಲಾಗಿದೆ. ಇನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಸಮಯ ನೋಡೋದಾದ್ರೆ ನೋಡಿ, ಧರ್ಮಸ್ಥಳದಲ್ಲಿ ಬೆಳಗ್ಗೆ 6:30ರಿಂದ ಮಧ್ಯಾಹ್ನ 1:30ರವರೆಗೆ ಮಾತ್ರ ದರ್ಶನಕ್ಕೆ ಅವಕಾಶವಿರುತ್ತದೆ. ಮಧ್ಯಾಹ್ನ 1:30ಕ್ಕೆ ದೇಗುಲದ ಬಾಗಿಲು ಮುಚ್ಚಿಡಲಿದ್ದು, ಗ್ರಹಣದ ಅವಧಿ ಮುಗಿದ ನಂತರ ಅಂದರೆ ರಾತ್ರಿ 7:30ಕ್ಕೆ ಪುನಃ ಬಾಗಿಲುವನ್ನು ತೆರೆಯಲಾಗುತ್ತೆ. ಹಾಗಾಗಿ ಭಕ್ತಾದಿಗಳು ಮಧ್ಯಾಹ್ನ ನಂತರ ಅಲ್ಲಿ ಯಾವುದೇ ಥರದ ಬಾಗಿಲು ಓಪನ್ ಇರುವುದಿಲ್ಲ. 7:30ರ ನಂತರವಷ್ಟೇ ಭಕ್ತಾದಿಗಳಿಗೆ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಇನ್ನು ಪ್ರಮುಖ ದೇವಸ್ಥಾನವಾದ ಕುಕ್ಕೆ ಸುಬ್ರಹ್ಮಣ್ಯ ಸೇವೆಗಳು ನೋಡೋದಾದರೆ ನೋಡಿ, ಅಲ್ಲಿ ಕೂಡ ಕೆಲವೊಂದಿಷ್ಟು ಸೇವೆಗಳನ್ನು ರದ್ದು ಮಾಡಲಾಗಿದೆ. ಇನ್ನು ನಾಗರಾಧನೆಯ ಪ್ರಮುಖ ಕೇಂದ್ರವಾದ ಕುಕ್ಕೆಯಲ್ಲಿ 2 ದಿನಗಳ ಕಾಲ ವ್ಯತ್ಯಯ ಉಂಟಾಗಲಿದೆ. ಮಾರ್ಚ್ 2 ಮತ್ತು 3ರಂದು ಸರ್ಪ ಸಂಸ್ಕಾರ ಸೇರಿದಂತೆ ಯಾವುದೇ ಪ್ರಮುಖ ಸೇವೆಗಳು ಇರುವುದಿಲ್ಲ. ಮಾರ್ಚ್ 3ರಂದು ಬೆಳಗ್ಗೆ 9 ಗಂಟೆಯವರೆಗೆ ಮಾತ್ರ ದರ್ಶನಕ್ಕೆ ಅವಕಾಶ ಇರಲಿದೆ. ನಂತರ ಬಾಗಿಲು ಮುಚ್ಚಿಡಲಾಗುತ್ತದೆ. ಅಂದು ಮಧ್ಯಾಹ್ನ ಅಂದರೆ ಅವತ್ತು ಮಧ್ಯಾಹ್ನದ ಗ್ರಹಣ ಮಧ್ಯಾಹ್ನದ ದಿವಸ ಅಂದರೆ ಅನ್ನದಾಸೋಹ ವ್ಯವಸ್ಥೆ ಇರುವುದಿಲ್ಲ. ಸಂಜೆ 7ರ ಬಳಿಕ ಮಹಾಪೂಜೆ ನಡೆದು ದರ್ಶನ ಲಭ್ಯವಾಗ. ಇನ್ನು ಬೆಂಗಳೂರಿನ ಪ್ರಮುಖ ದೇವಾಲಯಗಳಲ್ಲಿಯೂ ದರ್ಶನದ ಸಮಯ ಅದಲು ಬದಲಾಗಲಿದೆ. ನಗರದ ಐತಿಹಾಸಿಕ ದೇವಾಲಯಗಳಲ್ಲಿ ಗ್ರಹಣದ ಮೋಕ್ಷದವರೆಗೆ ಪೂಜೆಗಳು ಸ್ಥಗಿತಗೊಳ್ಳಲಿವೆ. ಮಾರ್ಚ್ 3ರ ಮಂಗಳವಾರ ಅಂದರೆ ಕೇತುಗ್ರಸ್ತ ಸಂಭವಿಸುವ ಸಮಯದಲ್ಲಿ ಸಿಲಿಕಾನ್ ಸಿಟಿಯಲ್ಲಿ ಪ್ರಮುಖ ಹಾಗೂ ಐತಿಹಾಸಿಕ ದೇವಾಲಯಗಳ ಪೂಜಾ ಮತ್ತು ದರ್ಶನ ಸಮಯವನ್ನು ಪರಿಷ್ಕರಿಸಲಾಗಿದೆ. ಗ್ರಹಣದ ಸೂತಕ ಮತ್ತೆ ಪುಣ್ಯಕಾಲದ ಕಾರಣದಿಂದಾಗಿ ಮಧ್ಯಾಹ್ನದಿಂದ ಸಂಜೆಯವರೆಗೆ ಭಕ್ತರಿಗೆ ದರ್ಶನದ ವ್ಯವಸ್ಥೆ ಲಭ್ಯವಿರುವುದಿಲ್ಲ. ನಗರದ ಪ್ರಮುಖ ದೇವಾಲಯಗಳಲ್ಲಿ ಪೂಜಾ ವಿವರಗಳು ನೋಡೋದಾದರೆ ನೋಡಿ, ಫಸ್ಟ್ನೇದು ಗವಿಗಂಗಾಧೇಶ್ವರ ದೇವಾಲಯ ಅಂದರೆ ಗವಿಪುರಂನ ಐತಿಹಾಸಿಕ ಗವಿಗಂಗಾಧೇಶ್ವರ ದೇವಾಲಯದಲ್ಲಿ ಗ್ರಹಣದ ಪ್ರಯುಕ್ತ ಬೆಳಗ್ಗೆಯಿಂದಲೇ ಪೂಜಾ ವ್ಯತ್ಯಯವಾಗಲಿದೆ. ಬೆಳಗ್ಗೆ 9 ಗಂಟೆಗೆ ದೇವಾಲಯದ ಬಾಗಿಲು ಮುಚ್ಚಲಿದ್ದು, ಗ್ರಹಣದ ಮೋಕ್ಷ ನಂತರ ಅಂದರೆ 7:45ಕ್ಕೆ ಪುನಃ ಬಾಗಿಲು ತೆರೆಯಲಿದೆ. ಲೋಕ ಕಲ್ಯಾಣಕ್ಕಾಗಿ ಮತ್ತು ಗ್ರಹಣ ದೋಷ ನಿವಾರಣೆಗಾಗಿ ಮಾರ್ಚ್ 4ರಂದು ದೇಗುಲದಲ್ಲಿ ವಿಶೇಷ ಗ್ರಹಣ ಶಾಂತಿ ಹೋಮ ಹಮ್ಮಿಕೊಳ್ಳಲಾಗಿದೆ. ಇನ್ನು ಕಾಡು ಮಲ್ಲೇಶ್ವರ ದೇವಾಲಯ ಮಲ್ಲೇಶ್ವರಂನ ಕಾಡು ಮಲ್ಲೇಶ್ವರ ದೇಗುಲದಲ್ಲಿ ಗ್ರಹಣದ ಕುರಿತು ಭಕ್ತರಿಗೆ ಮಾಹಿತಿ ನೀಡಲು ಈಗಾಗಲೇ ಪೋಸ್ಟರ್ಗಳನ್ನು ಅಂಟಿಸಲಾಗಿದೆ. ಬೆಳಗ್ಗೆ 11 ಗಂಟೆಗೆ ಬಾಗಿಲು ಮುಚ್ಚಲಾಗುತ್ತಿದ್ದು, ಸಂಜೆ 7:30ಕ್ಕೆ ಶುದ್ಧೀಕರಣದ ಬಳಿಕ ದರ್ಶನ ಆರಂಭವಾಗಲಿದೆ. ಮಧ್ಯಾಹ್ನ 3:10ರಿಂದ ಸಂಜೆ 6:47ರವರೆಗೆ ಗ್ರಹಣ ಕಾಲ ಇರುವುದರಿಂದ ದೋಷವಿರುವ ರಾಶಿಯವರು ಶಾಂತಿ ಪೂಜೆ ಮಾಡುವಂತೆ ಪೂಜಿಸಲಾಗಿದೆ. ಇನ್ನು ದೊಡ್ಡ ಗಣೇಶ ದೇವಾಲಯ, ಬಸವನಗುಡಿಯ ಪ್ರಸಿದ್ಧ ದೊಡ್ಡ ಗಣೇಶ ಮತ್ತು ಮಡಲೆ ಬಸವಣ್ಣ ದೇಗುಲಗಳ ಸಮಯದಲ್ಲೂ ಬದಲಾವಣೆ ಆಗಲಿದೆ.
ಮಧ್ಯಾಹ್ನದ ನಂತರ ದರ್ಶನ ಸ್ಥಗಿತಗೊಳ್ಳಲಿದೆ. ಗ್ರಹಣ ಮುಕ್ತಾಯವಾದ ನಂತರ ಮತ್ತೆ ಬಾಗಿಲುಗಳು ಓಪನ್ ಆಗಲಿವೆ. ಇನ್ನು ಬನಶಂಕರಿಯ ದೇವಾಲಯ, ಪ್ರಸಿದ್ಧ ಬನಶಂಕರಿ ದೇಗುಲದಲ್ಲಿ ಗ್ರಹಣದ ಅವಧಿಯಲ್ಲಿಯೂ ಕೂಡ ಯಾವುದೇ ವಿಶೇಷ ಪೂಜೆಗಳು ಇರುವುದಿಲ್ಲ. ಹಾಗಾಗಿ ಬೆಂಗಳೂರಿನ ಪೂಜೆಯ ಸಮಯದಲ್ಲೂ ಕೂಡ ದೇವಾಲಯಗಳಲ್ಲೂ ಕೂಡ ವ್ಯತ್ಯಾಸ ಆಗಲಿದೆ. ಇನ್ನು ಗ್ರಹಣದ ಅವಧಿಯಲ್ಲಿ ದೇವಸ್ಥಾನಗಳು ಮುಚ್ಚಿರುವುದರಿಂದ ಭಕ್ತರು ಯಾವುದೇ ಒಂದು ಸೂಚನೆಯನ್ನು ಓದಿಕೊಂಡು ದೇವಸ್ಥಾನಗಳಿಗೆ ಭೇಟಿ ನೀಡಲು ಸೂಚಿಸಲಾಗಿದೆ. ಇನ್ನು ಮುಖ್ಯವಾಗಿ ಗ್ರಹಣ ಯಾವಾಗ ಆರಂಭವಾಗುತ್ತೆ ಅನ್ನೋದನ್ನು ನೋಡೋದಾದರೆ, ಈ ಗ್ರಹಣವು ಮಧ್ಯಾಹ್ನ ಮಂಗಳವಾರ 3:20ಕ್ಕೆ ಆರಂಭವಾಗಿ ಸಂಜೆ 6:47ಕ್ಕೆ ಕೊನೆಗೊಳ್ಳಲಿದೆ. ನೋಡಿ, ಇನ್ನೊಂದ್ಸತೆ ಅಂದರೆ 3:20ಕ್ಕೆ ಆರಂಭವಾದಂತಹ ಗ್ರಹಣ 6:47ಕ್ಕೆ ಅಂದರೆ ಸಾಯಂಕಾಲ ಕೊನೆಗೊಳ್ಳಲಿದೆ. ಭಾರತದಲ್ಲಿ ಚಂದ್ರೋದಯದ ನಂತರ ಅಂದರೆ ಸಂಜೆ 6:22ರಿಂದ 6:47ರವರೆಗೆ ಸುಮಾರು 25 ನಿಮಿಷಗಳ ಕಾಲ ಗೋಚರಿಸಲಿದೆ. ಚಂದ್ರಗ್ರಹಣ ಗೋಚರಿಸಲಿದೆ. ಇದು ವರ್ಷದ ಅತ್ಯಂತ ದೀರ್ಘವಾದ ಗ್ರಹಣ ಎನ್ನಲಾಗಿದ್ದು ಸುಮಾರು 4 ಗಂಟೆಗಳ ಕಾಲ ಸಂಭವಿಸಲಿದೆ. ಹಾಗಾಗಿ ಎಲ್ಲರೂ ಕೂಡ ಕೆಲವೊಂದಿಷ್ಟು ಅಂದರೆ ಗ್ರಹಣ ಬಗ್ಗೆ ನಂಬಿಕೆ ಇರುವವರು ಕೆಲವೊಂದಿಷ್ಟು ನಿಯಮಗಳನ್ನು ಪಾಲನೆ ಮಾಡಲು ಕೂಡ ಸೂಚಿಸಲಾಗಿರುವಂಥದ್ದು. ಕೆಲವೊಂದಿಷ್ಟು ನಿಯಮಗಳು ಯಾವ್ಯಾವು ಅನ್ನೋದನ್ನು ನೋಡೋದಾದರೆ, ಮೊದಲನೇದಾಗಿ ಗರ್ಭಿಣಿಯರು ಯಾವ ನಿಯಮವನ್ನು ಪಾಲನೆ ಮಾಡಬೇಕು ಅನ್ನೋದನ್ನು ನೋಡೋದಾದರೆ, ವರ್ಷ ಹೋಳಿ ಹಬ್ಬದಂದೇ ರಕ್ತ ಚಂದ್ರಗ್ರಹಣವು ಆಗಲಿರುವುದರಿಂದ ಹಬ್ಬದ ಸಂಭ್ರಮದಲ್ಲಿರುವವರು, ಅದರಲ್ಲೂ ಗರ್ಭಿಣಿ ಮಹಿಳೆಯರು ಈ ಕುರಿತು ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಯಾಕಂತಂದರೆ ಈ ಸಮಯದಲ್ಲಿ ಕೆಲವೊಂದಿಷ್ಟು ತೊಂದರೆಗಳು ಉಂಟಾಗುವ ಸಾಧ್ಯತೆ ಇದೆ. ಹಾಗಾಗಿ ಹೋಳಿ ಹಬ್ಬದಂದೇ ಬರುವಂತಹ ಚಂದ್ರಗ್ರಹಣ ಇದು ಖಗೋಳಶಾಸ್ತ್ರೀಯ ಘಟನೆಯಾಗಿದ್ದರೂ ಹಿಂದೂ ಧರ್ಮವು ಇದನ್ನು ಆಧ್ಯಾತ್ಮಿಕವಾಗಿ ಸೂಕ್ಷ್ಮ ಸಮಯವೆಂದು ಪರಿಗಣಿಸಲಾಗುತ್ತದೆ. ಈ ಸಮಯದಲ್ಲಿ ನಕಾರಾತ್ಮಕ ಶಕ್ತಿಯು ಸಕ್ರಿಯಗೊಳ್ಳುತ್ತದೆ ಎನ್ನುವ ನಂಬಿಕೆ ಕೂಡ ಇದೆ. ಗರ್ಭಿಣಿಯರು ವಿಶೇಷವಾಗಿ ಈ ಸಮಯದಲ್ಲಿ ಜಾಗರೂಕತೆಯಿಂದ ಇರಬೇಕು. ನಂಬಿಕೆಗಳ ಪ್ರಕಾರ ಗರ್ಭಿಣಿಯರು ಗ್ರಹಣದ ಸಮಯದಲ್ಲಿ ತಮ್ಮ ಮನೆಗಳಿಂದ ಹೊರಗೆ ಬರಬಾರದು. ಮನೆಯೊಳಗೆ ಇರುವುದು ಸುರಕ್ಷಿತ ಮತ್ತು ಶುಭ ಎನ್ನುವ ನಂಬಿಕೆ ಇದೆ. ಶಾಂತ ವಾತಾವರಣದಲ್ಲಿ ಇರುವುದು ತಾಯಿ ಮತ್ತು ಮಗು ಇಬ್ಬರು ಕೂಡ ಪ್ರಯೋಜನಕಾರಿಯಾಗಿರುತ್ತದೆ. ಹಾಗಾಗಿ ಇಲ್ಲಿ ಸೂಕ್ಷ್ಮವಾಗಿ ಗಮನಿಸುವಂತಹ ವಿಷಯವೇನೆಂದರೆ, ಗ್ರಹಣದ ಸಮಯದಲ್ಲಿ ಪ್ರಾರ್ಥನೆಗಳನ್ನು ಪಠಿಸುವುದು, ದೇವರ ಹೆಸರನ್ನು ಪಠಿಸುವುದು, ಶುಭಂ ಓಂ ನಮಃ ಶಿವಾಯ ಎನ್ನುವಂತಹ ಕೆಲವೊಂದಿಷ್ಟು ದೇವರ ಮಂತ್ರಗಳನ್ನು ಅಥವಾ ಗಾಯತ್ರಿ ಮಂತ್ರವನ್ನು ಪಠಿಸುವುದು ವಾಡಿಕೆಯಾಗಿರುವಂಥದ್ದು. ಈ ಸಮಯದಲ್ಲಿ ಯಾವುದೇ ಧಾರ್ಮಿಕ ಗ್ರಂಥವನ್ನು ಪಠಿಸುವುದು ಶುಭವೆಂದು ಪರಿಗಣಿಸಲಾಗುತ್ತದೆ. ಹಾಗಾಗಿ ನೀವು ಕೂಡ ಈ ಕೆಲವೊಂದಿಷ್ಟು ನಿಯಮಗಳನ್ನು ಪಾಲನೆ ಮಾಡಬಹುದಾಗಿದೆ. ಏನು ಮಾಡಬಾರ್ದು ಅನ್ನೋದನ್ನು ನೋಡೋದಾದರೆ, ಗ್ರಹಣದ ಸಮಯದಲ್ಲಿ ಚಾಕು, ಕತ್ತರಿ ಅಥವಾ ಸೂಜಿಗಳಂತಹ ಚೂಪಾದ ವಸ್ತುಗಳನ್ನು ಬಳಸಬಾರದು ಎಂದು ಸಂಪ್ರದಾಯ ಹೇಳುತ್ತದೆ. ತೆರೆದ ಆಕಾಶದಲ್ಲಿ ನಿಂತು ಗ್ರಹಣವನ್ನು ವೀಕ್ಷಿಸುವುದನ್ನು ಕೂಡ ತಪ್ಪಿಸಬಹುದು. ಇದು ಕೂಡ ಸೂಕ್ತವಾಗಿದೆ ಎನ್ನುವಂತಹ ಮಾತುಗಳನ್ನು ಕೂಡ ಇಲ್ಲಿ ಗಮನಿಸಬಹುದು. ಇನ್ನು ಆಹಾರಕ್ಕೆ ಸಂಬಂಧಿಸಿದಂಥ ನಂಬಿಕೆಗಳನ್ನು ನೋಡೋದಾದರೆ, ಸೂತಕ ಅವಧಿಯಲ್ಲಿ ಅಡುಗೆ ಮಾಡುವುದನ್ನು ಮತ್ತು ಆಹಾರವನ್ನು ಸೇವಿಸುವುದನ್ನು ಕೂಡ ಇಲ್ಲಿ ಸಾಂಪ್ರದಾಯಿಕವಾಗಿ ತಡೆಯುವ ಸಂಪ್ರದಾಯವಿದೆ. ಅನೇಕ ಜನರು ಗ್ರಹಣಕ್ಕೆ ಮೊದಲು ತಮ್ಮ ಆಹಾರಕ್ಕೆ ತುಳಸಿ ಎಲೆಗಳು ಮತ್ತು ಕುಶ ಹುಲ್ಲನ್ನು ಸೇರಿಸುತ್ತಾರೆ. ಇದನ್ನು ಆಹಾರದ ಶುದ್ಧತೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ನೋಡಿ, ಪ್ರತಿ ವರ್ಷ ಕೂಡ ಸೂರ್ಯಗ್ರಹಣ, ಚಂದ್ರಗ್ರಹಣ ಸಂಭವಿಸ್ತಾನೆ ಇರುತ್ತೆ. ಕೆಲವೊಂದಿಷ್ಟು ನಂಬಿಕೆ ಉಳ್ಳುವವರು ಕೆಲವೊಂದಿಷ್ಟು ನಿಯಮಗಳನ್ನು ಪಾಲನೆ ಮಾಡ್ತಾರೆ. ನಾವು ಹೇಳೋದೇನಂತಂದರೆ, ತಾವು ನಂಬುವವರು ಕೆಲವೊಂದಿಷ್ಟು ಸಾಂಪ್ರದಾಯಿಕ ನಂಬಿಕೆಗಳನ್ನು ಪಾಲನೆ ಮಾಡಬಹುದು ಅಥವಾ ನಿಮ್ಮ ಇಷ್ಟದಂತೆ ಪಾಲನೆ ಮಾಡದೆ ಹಾಗೇನೂ ಕೂಡ ಇರಬಹುದು. ಹಾಗಾಗಿ ಪ್ರತಿ ವರ್ಷ ಕೂಡ ಚಂದ್ರಗ್ರಹಣ, ಸೂರ್ಯಗ್ರಹಣ ಸಂಭವಿಸ್ತಾನೆ ಇರುತ್ತೆ. ಕೆಲವೊಂದಿಷ್ಟು ಜನರು ಕೆಲವೊಂದಿಷ್ಟು ನಿಯಮಗಳನ್ನು, ಸಂಪ್ರದಾಯಗಳನ್ನು ಪಾಲನೆ ಮಾಡ್ತಾರೆ, ಕೆಲವೊಂದಿಷ್ಟು ಜನರು ಬಿಡ್ತಾರೆ. ಹಾಗಾಗಿ ತಮ್ಮ ಇಷ್ಟದಂತೆ ಪಾಲನೆ ಮಾಡಬಹುದು ಕೂಡ ಬಿಡಬಹುದು. ಇಲ್ಲಿ ಯಾವುದೇ ಥರದ ತೊಂದರೆಗಳಿಲ್ಲ. ಹಾಗಾಗಿ ತಮ್ಮ ಇಷ್ಟದಂತೆ ತಾವು ಸಂಪ್ರದಾಯವನ್ನು ಪಾಲನೆ ಮಾಡಿ ಅಥವಾ ಹಾಗೇನೇ ಇರಿ, ಏನು ತೊಂದರೆ ಇಲ್ಲ. ಹಾಗಾಗಿ ಈ ಮಾಹಿತಿ ಇಷ್ಟವಾಗಿದ್ದರೆ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.